ತುಂಗಭದ್ರಾ ನದಿಯ ತೀರದಲ್ಲಿ ಅರಳಿದ ಸ್ವರ್ಣ ನಗರವೇ ಹಂಪಿ. ಕಲ್ಲುಗಳ ಮಧ್ಯೆ ಕಟ್ಟಿದ ಆ ಮಹಾನಗರವು ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹೃದಯವಾಗಿತ್ತು. ರಾಜಮನೆಗಳು, ಬೃಹತ್ ಗೋಪುರಗಳು, ಸಂಗೀತದ ಕಲ್ಲುಗಳು, ಶಿಲ್ಪಗಳ ಮಹಾಸಾಗರ ಎಲ್ಲವೂ ಇಲ್ಲಿ ಜೀವಂತವಾಗಿದ್ದವು. ರಾಜರು, ಯೋಧರು, ನೃತ್ಯಗಾರ್ತಿಯರು, ವ್ಯಾಪಾರಿಗಳು ಎಲ್ಲರೂ ಹಂಪಿಯ ಹೃದಯದ ಸ್ಪಂದನವಾಗಿದ್ದರು. ಹಂಪಿ ಎಂದರೆ ಕೇವಲ ಕಲ್ಲುಗಳ ಸಮೂಹವಲ್ಲ, ಅದು ಒಂದು ಜೀವಂತ ನಾಗರಿಕತೆ. 1565ರಲ್ಲಿ ನಡೆದ ತಾಳಿಕೋಟೆಯ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ವಿಧಿಯನ್ನು ಬದಲಿಸಿತು. ದಕ್ಕನ್ ಸುಲ್ತಾನರು ಒಗ್ಗಟ್ಟಾಗಿ ವಿಜಯನಗರದ ವಿರುದ್ಧ ಯುದ್ಧ ಘೋಷಿಸಿದರು. ಹಂಪಿಯಿಂದ ಸಾವಿರಾರು ಯೋಧರು ಕುದುರೆಗಳ ಮೇಲೆ, ಆನೆಗಳ ಮೇಲೆ ಬಿಲ್ಲುಬಾಣ, ಕತ್ತಿ, ಭಲ್ಲೆ ಹಿಡಿದು ಹೊರಟರು. ಆನೆಗಳ ಗರ್ಜನೆ, ಕುದುರೆಗಳ ಕುದುಕು, ತೂರ್ಯನಾದ, ಶಂಖನಾದ, ಯುದ್ಧಭೂಮಿ ಕಂಪಿಸಿತು. ವೀರ ಯೋಧರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಹೋರಾಡಿದರು. ಆದರೆ ಶತ್ರುಗಳ ಕುತಂತ್ರದಿಂದ ವಿಜಯನಗರದ ಸೇನೆ ಕುಸಿಯಿತು. ಹಂಪಿಗೆ ಹಿಂತಿರುಗಿದಾಗ ನಗರ ದಿಗಿಲಿನಲ್ಲಿ ಮುಳುಗಿತ್ತು. ಆ ದಿನದಿಂದ ಹಂಪಿಯ ಚಿನ್ನದ ಅಧ್ಯಾಯವು ನಿಧಾನವಾಗಿ ಮಸುಕಾಯಿತು. ಹಂಪಿಯ ಮಾರುಕಟ್ಟೆ, ಇಂದಿನ ಹಂಪಿ ಬಜಾರ್, ಒಂದು ಕಾಲದಲ್ಲಿ ಜಗತ್ತಿನ ಶ್ರೀಮಂತ ವ್ಯಾಪಾರ ಕೇಂದ್ರವಾಗಿತ್ತು. ವಿದೇಶಗಳಿಂದ ಮುತ್ತುಗಳು, ವಜ್ರಗಳು, ಕುದುರೆಗಳು, ರೇಷ್ಮೆ ವಸ್ತ್ರಗಳು. ಇಲ್ಲಿನ ಸಂತೆಯಲ್ಲಿ ಸುಗಂಧ ದ್ರವ್ಯಗಳು, ಚಿನ್ನಾಭರಣಗಳು, ಕೈಮಗ್ಗ ವಸ್ತ್ರಗಳು, ಕಲೆಗಳ ಪ್ರದರ್ಶನ. ವಿದೇಶಿ ಪ್ರಯಾಣಿಕರು ಹಂಪಿಯನ್ನು ಚಿನ್ನದ ನಗರ ಎಂದು ವರ್ಣಿಸಿದ್ದರು. ಈ ದೇವಸ್ಥಾನವು ಹಂಪಿಯ ಆತ್ಮ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಈ ದೇವಾಲಯದಲ್ಲಿ ಇಂದೂ ಕೂಡ ಪೂಜೆ ನಡೆಯುತ್ತದೆ. ಇಲ್ಲಿನ ಸಂಗೀತ ಕಂಬಗಳು, ಕಲ್ಲನ್ನು ತಟ್ಟಿದರೆ ಸಂಗೀತ, ಕಲ್ಲಿನ ರಥ, ಶಿಲ್ಪಕಲೆಯ ಅದ್ಭುತ. ಹಂಪಿಯ ವಾಹನಗಳು, ಆ ಕಾಲದಲ್ಲಿ ಆನೆಗಳು ರಾಜರ ಗೌರವದ ಸಂಕೇತ, ಕುದುರೆಗಳು ಯುದ್ಧ ಮತ್ತು ಸಂಚಾರ, ರಥಗಳು ರಾಜಮನೆತನದ ಪ್ರಯಾಣ, ಎಮ್ಮೆಗಾಡಿಗಳು ವ್ಯಾಪಾರ ಸಾಗಣೆ. ರಥೋತ್ಸವದ ಸಮಯದಲ್ಲಿ ದೇವರ ಮೂರ್ತಿಗಳನ್ನು ರಥಗಳಲ್ಲಿ ಎಳೆದು ನಗರದಲ್ಲಿ ತಿರುಗಿಸುತ್ತಿದ್ದರು. ವಸ್ತ್ರಗಳ ವೈಭವ, ಹಂಪಿಯ ಮಹಿಳೆಯರು ಪಟು ರೇಷ್ಮೆ ಸೀರೆಗಳು, ಚಿನ್ನದ ಆಭರಣಗಳು, ಮುತ್ತಿನ ಹಾರಗಳು. ಪುರುಷರು ಧೋತಿ, ಅಂಗಿ, ಪಗಡಿ, ಕತ್ತಿ ಹೊತ್ತುಕೊಂಡ ಯೋಧರ ವೇಷ. ರಾಜಮನೆತನದ ವಸ್ತ್ರಗಳು ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಸಾಂಸ್ಕೃತಿಕ ನೃತ್ಯಗಳು, ಹಂಪಿಯಲ್ಲಿ ಭರತನಾಟ್ಯ, ಯಕ್ಷಗಾನ, ದೇವದಾಸಿಯರ ನೃತ್ಯ, ಸಂಗೀತ ಸಭೆಗಳು. ದೇವಾಲಯಗಳ ಒಳಾಂಗಣದಲ್ಲಿ ನೃತ್ಯಗಾನಗಳು ನಡೆಯುತ್ತಿದ್ದವು. ರಾಜಮನೆ ಮತ್ತು ಆನೆ ಶಾಲೆ, ಲೋಟಸ್ ಮಹಲ್, ಅರಮನೆ ಸೌಂದರ್ಯ, ಆನೆ ಶಾಲೆ, ರಾಜ ಆನೆಗಳ ನಿವಾಸ, ರಾಣಿಯ ಸ್ನಾನ ಮಂಟಪ, ರಾಜಪೀಠ ಇವುಗಳೆಲ್ಲವೂ ವಿಜಯನಗರದ ವೈಭವವನ್ನು ಹೇಳುತ್ತವೆ. ಯುದ್ಧವು ನಗರವನ್ನು ಕುಸಿತಕ್ಕೆ ತಳ್ಳಿದರೂ ಹಂಪಿಯ ಆತ್ಮ ಸಾಯಲಿಲ್ಲ. ಇಂದು ಕಲ್ಲುಗರ ಮಧ್ಯೆ ನಡೆಯುವಾಗ ಗಾಳಿಯಲ್ಲಿ ಯೋಧರ ಘೋಷ ಕೇಳುತ್ತದೆ, ಸಂಗೀತ ಕಂಬಗಳ ಸದ್ದು ಅನುಭವವಾಗುತ್ತದೆ, ಮಾರುಕಟ್ಟೆಯ ಸಂಭ್ರಮ ಕಲ್ಪನೆಗೆ ಬರುತ್ತದೆ. ಹಂಪಿ ಕೇವಲ ಇತಿಹಾಸವಲ್ಲ, ಅದು ಅಮರವಾದ ನಾಗರಿಕತೆ.